ನಮಸ್ಕಾರ ವೀಕ್ಷಕರೇ, ನಾನು ವೈಭವ್ ಪಾಟೀಲ್. ಇವತ್ತಿನ ಈ ವಿಡಿಯೋದಾಗ ನಾವು ಪಿ ಇ ರೇಷಿಯೋ ಅಂದ್ರೆ ಏನ ಮತ್ ಪಿ ಇ ರೇಷಿಯೋನ ಯೂಸ್ ಮಾಡಿ ಶೇರ್ ಗಳನ್ನ ಹೆಂಗ್ ಬಾಯ್ ಮಾಡ್ಬೋದಂತ ಕಲಿಯೋನು ಬರ್ರಿ. ನೋಡ್ರಿ ವೀಕ್ಷಕರೇ, ಪಿ ಇ ರೇಷಿಯೋ ಅಂತಂದ್ರ ಆ ಪಿ ಅಂದ್ರ ಆ ಸ್ಟಾಕ್ ದ ಕರೆಂಟ್ ಪ್ರೈಸ್, ಇ ಅಂತಂದ್ರ ಇ ಪಿ ಎಸ್. ನೀವು ಸ್ಟಾಕ್ ದ ಕರೆಂಟ್ ಪ್ರೈಸ್ ಡಿವೈಡೆಡ್ ಬೈ ಇ ಪಿ ಎಸ್ ಮಾಡ ನಿಮ್ಗ ಪಿ ಇ ರೇಷಿಯೋ ಸಿಗ್ತೈತಿ. ನೋಡ್ರಿ ವೀಕ್ಷಕರೇ, ನಿಮಗ್ ಪಿ ಇ ರೇಷಿಯೋ ಬಗ್ಗೆ ಸ್ವಲ್ಪ್ರೆ ನಾಲೆಜ್ ಇತ್ತಂದ್ರ ನಿಮಗ್ ಗುರ್ತನೇ ಇರ್ಬೋದ ಯಾವ ಕಂಪ್ನಿ ಪಿ ಇ ಸ್ವಸ್ತ್ ಇರ್ತೈತಿ, ಆ ಕಂಪ್ನಿ ನಮಗ ಸ್ವಸ್ತನಾಗ ಸಿಗ್ತೈತಿ. ಮತ್ ಯಾವ ಕಂಪ್ನಿ ಪಿ ಇ ಹೈ ಇರ್ತೈತಿ ಅದಕ್ಕ ಓವರ್ ವ್ಯಾಲ್ಯೂಡ್ ಅಂತಾರ. ಖರೆ ಇಷ್ಟ ಈಸಿನ ಸ್ಟಾಕ್ ಮಾರ್ಕೆಟ್ ಇರ್ತಿತ್ತಂದ್ರ ಎಲ್ಲಾರನು ಶ್ರೀಮಂತ ಆಗ್ತೀರಿ. ಎಲ್ಲಾರು ಏನ್ ಮಾಡ್ತೀರ, ಯಾಕ ಸ್ವಸ್ತ್ ಪಿ ಐತಿ ಅವೆಲ್ಲಾ ಸ್ಟಾಕ್ ಗಳನ್ನ ಬಾಯ್ ಮಾಡ್ತೀರ. ಯಾವ ತುಟ್ಟಿ ಕಂಪ್ನಿದ ಪಿ ಇತಾವಲ್ಲ ರೀ, ತುಟ್ಟಿ ಪಿ, ಅವ್ ಕಂಪ್ನಿಗಳನ್ನ ಯಾರು ತಗೋತಿರ್ಕ್ಲಿಯಾರ, ಯಾಕಂದ್ರ ಅವ್ ಓವರ್ ವ್ಯಾಲ್ಯೂಡ್ ಅಂತ. ಅಷ್ಟ್ ಈಸಿ ಇರ್ತಿದ್ರ ಎಲ್ಲಾರು ಶ್ರೀಮಂತ ಆಗ್ತೀರ. ಅಷ್ಟ್ ಈಸಿ ಇಲ್ರಿ ಸ್ಟಾಕ್ ಮಾರ್ಕೆಟ್. ನಾನ ಇವತ್ ನೋಡೋಣ ಬರ್ರಿ. ಪಿ ಇ ರೇಷಿಯೋ ಕಮ್ಮಿ ಇದ್ರ ತಗೊಂಡ್ರ ಅದೇನ್ರಿ ಪ್ರಾಫಿಟ್ ಕೊಡ್ತೈತಿ ಅಂತ ಅನ್ನೋದಿದ್ರ ಅದ್ ತಪ್ಪ್ರಿ. ನೋಡ್ರಿ ವೀಕ್ಷಕರ, ಇಲ್ಲಿ ಎಕ್ಸಾಂಪಲ್ ತೊಗೊಂಡೇನ ಕಂಪ್ನಿ ಎ ಮತ್ತ ಕಂಪ್ನಿ ಬಿ. ಕಂಪ್ನಿ ಎ ದ ಶೇರ್ ಪ್ರೈಸ್ 10,000 ಐತ್ರಿ, ಮತ್ತ ಕಂಪ್ನಿ ಬಿ ದ ಶೇರ್ ಪ್ರೈಸ್ 20,000 ಐತ್ರಿ. ಮತ್ತ ನೋಡ್ರಿ, ಇಲ್ಲಿ ಅರ್ನಿಂಗ್ ಎರಡರದುನು ಸೇಮ್ ಐತ್ರಿ. ನೋಡ್ರಿ, ಅರ್ನಿಂಗ್ ಎರಡು ಕಂಪ್ನಿದನು 1,000 ರೂಪಾಯಿನ ಅರ್ನಿಂಗ್ ಐತ್ರಿ ಇಯರ್ಲಿ. ನೋಡ್ರಿ ವೀಕ್ಷಕರೇ, ಈಗ ನಾವು ಶೇರ್ ಪ್ರೈಸ್ ಡಿವೈಡೆಡ್ ಬೈ ಅರ್ನಿಂಗ್, ನಾವು ಪ್ರಾಫಿಟ್ ಅನ್ನ ಡಿವೈಡ್ ಮಾಡ್ರ ಕಂಪ್ನಿ ಎ ದ ಪಿ ಎಷ್ಟ್ ಬರ್ತೈತ್ರಿ, 10 ಪಿ ಬರ್ತೈತಿ. ಮತ್ತ ಕಂಪ್ನಿ ಬಿ ದ ಪಿ 20 ಬರ್ತೈತಿ. ಇಲ್ಲಿ ನೀವು ಅಂತಿರ್ಬೋದ ಕಂಪ್ನಿ ಎ ಚಲೋ, ಯಾಕಂದ್ರ ಪಿ ಬಹಳ ಕಮ್ಮಿ ಐತಿ. ನೋಡ್ರಿ 10 ಐತಿ, ಮತ್ತ ಅದ ಕಂಪ್ನಿ ಬಿ ದ ಪಿ 20 ಐತಿ, ತುಟ್ಟಿ. ಕರೆಕ್ಟ್ ರೀ ನೀವ್ ಹೇಳೋದ. ಖರೆ ನೋಡ್ರಿ ವೀಕ್ಷಕರೇ, ಇಲ್ಲಿ ಒಂದ್ ಎಕ್ಸಾಂಪಲ್ ನಾವು ತಿಳ್ಕೊಳ್ಳೋನು, ಕಂಪ್ನಿ ಎ ಚಲೋ ಐತೆ ಕಂಪ್ನಿ ಬಿ ಅಂತ. ಕಂಪ್ನಿ ಎ ದ ಅರ್ನಿಂಗ್ಸ್ ನೋಡ್ರಿ, ಇಲ್ಲಿ ಒಂದನೇ ವರ್ಷ 800 ರೂಪಾಯಿ ಇತ್ತ, ಎರಡನೇ ವರ್ಷ 900 ರೂಪಾಯಿ ಇತ್ತ, ಮೂರನೇ ವರ್ಷ 1000 ರೂಪಾಯಿ ಆತ. ಅದ ಕಂಪ್ನಿ ಬಿದ್ ನೋಡ್ರಿ 200 ರೂಪಾಯಿ ಇತ್ತು ಒಂದನೇ ವರ್ಷ, ಎರಡನೇ ವರ್ಷ 500 ರೂಪಾಯಿ ಇತ್ತ, ಮೂರನೇ ವರ್ಷ 1,000 ರೂಪಾಯಿ ಇತ್ತ. ನೋಡ್ರಿ, ಇಲ್ಲಿ ಕಂಪ್ನಿ ಬಿ ದ ಅರ್ನಿಂಗ್ಸ್ ಬಹಳ ಲಘು ಜಂಪ್ ಆಗತೈತ್ರಿ. ನೋಡ್ರಿ, ಇಲ್ಲಿ 200 ದಿಂದ ಡೈರೆಕ್ಟ್ 500, 500 ದಿಂದ ಡೈರೆಕ್ಟ್ 1,000 ಗೋತ್ರಿ. ಖರೆ ಇಲ್ಲಿ ನೋಡ್ರಿ ಬಹಳ ಸ್ಲೋ ಅರ್ನಿಂಗ್ ಗ್ರೋ ಆಗತೈತ್ರಿ. ಇಲ್ಲಿ 800, 900, ನೋಡ್ರಿ ಇಲ್ಲಿ 100 ರೂಪಾಯಿ ಹೆಚ್ಚಾಗತೈತಿ. ಇಲ್ಲಿ ನೋಡ್ರಿ ಡೈರೆಕ್ಟ್ ಡಬಲ್ ಆಗತೈತಿ. ಯಾವಾಗೂ ವೀಕ್ಷಕರೇ, ನೀವು ಪಿ ತುಟ್ಟಿ ತಗೊಳಂಗಿಲ್ಲ ಅಂದ್ರ ಅದ್ ತಪ್ಪ್ರಿ. ಯಾಕ ಕಂಪನಿದ ಅರ್ನಿಂಗ್ಸ್ ಬಹಳ ಚಲೋ ಹಿಂಗ್ ನೋಡ್ರಿ, ಹಿಂಗ್ ಡಬಲ್ ಹಾಕೊಂತ ಗ್ರೋ ಆಗ್ತಿದ್ರ. ಇಲ್ಲಿ ನೋಡ್ರಿ, ಯಾವಾಗೂ ಈ ಕಂಪನಿ ಪಿ ಗಳನ್ನ ನೀವು ನೋಡ್ಬೇಕಂತಂದ್ರ ನೀವು ಅರ್ನಿಂಗ್ಸ್ ಅನ್ನ ನೋಡ್ಬೇಕ. ಅದ್ರ ಸೇಲ್ಸ್ ಅರ್ನಿಂಗ್ಸ್ ಮ್ಯಾಗ ಪಿ ರೇಷಿಯೋ ಡಿಪೆಂಡ್ ಐತಿ. ಯಾವ ಕಂಪ್ನಿದ ಅರ್ನಿಂಗ್ಸ್ ಹೆಚ್ಚ್ ಹಾಕೊಂತ ಇರ್ತೈತ್ಲಾ ರೀ ಕನ್ಸಿಸ್ಟೆನ್ಸಿಲೆ, ಆ ಕಂಪ್ನಿಗಳ ಪಿ ಹೆಚ್ಚಿದ್ರನ್ನು ನೀವು ಆ ಕಂಪ್ನಿಗಳನ್ನ ಬಾಯ್ ಮಾಡ್ಬೋದು. ಇಲ್ಲಿ ಕಂಪ್ನಿ ಎ ತಗೊಳಕೇನ್ ತಪ್ಪೇನಿಲ್ಲ, ಖರೆ ಅವ್ರದ್ ಅರ್ನಿಂಗ್ ಬಾಳ ಸ್ಲೋ ಗ್ರೋತ್ ಆಗತೈತ್ರಿ. ಅರ್ನಿಂಗ್ ಬಾಳ ಸ್ಲೋ ಗ್ರೋತ್ ಆಗತೈತ ಅದ್ರ ಪಿ ಮೊದ್ಲನ ಕಮ್ಮಿ ಐತ್ರಿ. ಖರೆ ಕಂಪ್ನಿ ಬಿ ದ ಪಿ ಯಾಕೆ ಹೆಚ್ಚೈತಂದ್ರ ಅದ್ರ ಅರ್ನಿಂಗ್ ಬಹಳ ಸ್ಪೀಡ್ ದಾಗ ಗ್ರೋ ಆಗತೈತಿ. ಅನಾನ ಕಂಪನಿ ಬಿ ಬಾಳ ಚಲೋ ರೀ, ನೀವು ತಗೋಬಹುದು. ಈಗ ನಾವು ಒಂದ್ ನೋಡುನು, ಈಗ ನಿಮಗೆ ಕರೆಕ್ಟ್ ತಿಳಿಲಿಲ್ಲ ಅರ್ನಿಂಗ್ಸ್ ಹೆಚ್ಚ ಆತಂದ್ರ ಪಿ ಗ ಅರ್ನಿಂಗ್ಸ್ ಗ ಏನ್ ಇದೈತ್ ನಡಕ್ ಏನ್ ಸಂಬಂಧ ಐತಿ ಅಂತ ಈಗ ನೋಡೋಣ ಬರ್ರಿ. ನೋಡ್ರಿ ವೀಕ್ಷಕರೇ, ಇಲ್ಲಿ ನಾ ಒಂದ್ ಎಕ್ಸಾಂಪಲ್ ತಗೊಂಡೇನಿ. ಒಂದ್ ಸ್ಟಾಕ್ ಪ್ರೈಸ್ 100 ರೂಪಾಯಿ ಐತ್ ಅಂತ ತಿಳ್ಕೊರಿ. ಅದ್ರದ ಅರ್ನಿಂಗ್ಸ್ ಒಂದನೇ ವರ್ಷ ಇ ಪಿ ಎಸ್ 5 ರೂಪಾಯಿ ಇತ್ತು. 100ನ್ನ 5ರ್ಲೆ ಭಾಗಿಸ್ರ ಎಷ್ಟ್ ಬಂತ್ರಿ, ಪಿ 20 ಬಂತ. ನೀವು ಅಂತಿರ್ಬೋದ 20 ಬಾಳ ಆತ್ಲಾ ಪಿ ಅಂತ ಅಂತಿರ್ಬೋದ. ಖರೆ ನೆಕ್ಸ್ಟ್ ವರ್ಷ ಅದ ಕಂಪ್ನಿ ತಂದ ಅರ್ನಿಂಗ್ಸ್ ಅನ್ನ 10 ರೂಪಾಯಿ ಮಾಡ್ತೈತಿ. 5 ರೂಪಾಯಿ 10 ರೂಪಾಯಿ ಡಬಲ್ ಮಾಡ್ತೈತಿ. ಈಗ ಅದ ನೀವು 100ನ್ನ 10ರ್ಲೆ ಭಾಗಿಸ್ರ ನೋಡ್ರಿ ನಿಮಗ್ ಎಷ್ಟ್ ಬಿತ್ರಿ. ಅದ್ ನೆಕ್ಸ್ಟ್ ವರ್ಷ ಸ್ಟಾಕ್ ನಿಮಗ್ ನೀವು ತಗೊಂಡಿದ್ದ ಪೀಕ್ಕಿಂತ ಕಮ್ಮಿ ಬಿತ್ತ. ನೋಡ್ರಿ 10 ಬಿತ್ತ. ಯಾಕಂತಂದ್ರ ಒಂದ್ ಕಂಪ್ನಿದ ಅರ್ನಿಂಗ್ಸ್ ಹೆಚ್ಚ್ ಹಾಕೊಂತ ಹೋದ್ರ ನಿಮಗ ಪಿ ಕಮ್ಮಿ ಹಾಕೊಂತ ಬರ್ತೈತಿ ನೀವು ತಗೊಂಡಿದ್ ಪೀಗಿಂತ. ನೋಡ್ರಿ, ನೀವು ಇಲ್ಲಿ ಒಂದನೇ ವರ್ಷ ಆ ಸ್ಟಾಕ್ ಅನ್ನ 5 ಇ ಪಿ ಎಸ್ 5 ಇತ್ತ ಅದ್ರದ. 5ರ್ಲೆ ನೀವು ತಗೊಂಡಿರಿ. 100 ರೂಪಾಯಿ ಸ್ಟಾಕ್ ಪ್ರೈಸ್ ಇತ್ತ, ಇ ಪಿ ಎಸ್ 5 ರೂಪಾಯಿ ಇತ್ತ. 100ನ್ನ 5ರ್ಲೆ ಭಾಗಿಸ್ರ ಎಷ್ಟ್ ಆತ್ರಿ, 20 ರೂಪಾಯಿ ಆತ. 20 ರೂಪಾಯಿ ಪಿಲೆ ನೀವು ತಗೊಂಡಿರಿ. ಖರೆ ನೆಕ್ಸ್ಟ್ ವರ್ಷ ಅದ ಕಂಪನಿ 5 ಇತ್ಲಾರಿ ಇ ಪಿ ಎಸ್ ಅದ 10ರ್ದ ಆತ್ರಿ. ಒಮ್ಮೆ ಡಬಲ್ ಆತ್ರಿ ಅದ್ರ ಪ್ರಾಫಿಟ್. ಡಬಲ್ ಆಗಾನ ನೀವು ಅಲ್ಲಿ ಏನ್ 20ಕ್ ತಗೊಂಡಿರ್ಲಾರಿ ಪಿ, ಅದ ನಿಮಗ ನೆಕ್ಸ್ಟ್ ವರ್ಷ ನಿಮಗ 10ಕ್ ಬೀಳ್ತೈತಿ ಅವರೇಜ್. ಮತ್ ಅದನ್ನ ನೆಕ್ಸ್ಟ್ ವರ್ಷ 10 ಇದ್ದಿ ಡೈರೆಕ್ಟ್ ಮತ್ 20 ಮಾಡಿತ್ರಿ, ಮತ್ ಡಬಲ್ ಮಾಡಿತ್ರಿ ಪ್ರಾಫಿಟ್. ಅದ್ ನೀವು ತಗೊಂಡಿರಿ 20ಗ್ ಏನಿಲ್ರಿ, ಅದ ಮೂರನೇ ವರ್ಷ ನಿಮಗ್ ಎವರೇಜ್ 5ಕ್ ಬೀಳ್ತೈತ್ರಿ. ಯಾಕಂದ್ರ ಯಾವಾಗ ಅರ್ನಿಂಗ್ಸ್ ಹೆಚ್ಚ್ ಹಾಕೊಂತ ಹೋಗ್ತೈತ್ಲಾ ರೀ ಸ್ಟಾಕ್ ಅದ್ ಪಿ ಕಮ್ಮಿ ಹಾಕೊಂತ ಬರ್ತೈತಿ. ನೀವು ನೋಡ್ರಿ, ಕಬ್ಬಿನ ಸ್ವಸ್ಥ ಸಿಗ್ತೈತಿ ಅಂತ ಕಬ್ಬಿನ ತೊಗೊಳಕ್ ಬರಂಗಿಲ್ರಿ. ಬಂಗಾರನ ರೀ. ಬಂಗಾರ ತುಟ್ಟಿ ಇದ್ರನು ಅದ್ರ ವ್ಯಾಲ್ಯೂ, ಬಂಗಾರದ ವ್ಯಾಲ್ಯೂನ ಇರ್ತೈತಿ, ತಿಳಿತ್ರಿ. ಈ ಕಬ್ಬಿನ ಸ್ವಸ್ಥ ಐತಿ ಮುಂದ್ ತುಟ್ಟಿ ಆಗ್ತೈತಿ ಅಂತ ಹಂಗ ಆಗಾಕ್ ಸಾಧ್ಯ ಇಲ್ಲ. ಆಗ್ಬೋದ, ಖರೆ ಅಷ್ಟ್ ಬಂಗಾರದಷ್ಟ್ ಆಗಾಕ್ ಸಾಧ್ಯ ಇಲ್ಲ. ನಾನ
ನೀವು ಚಲೋ ಕಂಪ್ನಿಯನ್ನ ಪಿಕ್ ಮಾಡ್ಬೇಕ, ಅದ್ರದ ನೆಟ್ ಪ್ರಾಫಿಟ್ ಏರ್ಕೊಂತಾನೆ ಹೋಗ್ಬೇಕ. ನೆಟ್ ಪ್ರಾಫಿಟ್ ಏರ್ಕೊಂತ ಹೋದ್ರೆ ತಾನೇ EPS ಏರ್ಕೊಂತ ಹೋಗ್ತೈತಿ. EPS ತಾನೇ ಏರ್ಕೊಂತ ಹೋದ್ರ ನೀವು ಹೆಚ್ಚು ಪಿ ತೊಂದ್ರನು ಅದ ಮುಂದ ಬರೋ ವರ್ಷನಾಗ ಅದ್ ನಿಮಗ ಕಮ್ಮಿ ಪಿನಾಗನ ಸ್ಟಾಕ್ ಸಿಕ್ಕಂಗ ಆಗ್ತೈತಿ. ತಿಳಿತ್ರಿ? ಈಗ ಇದ್ ನಾ ಹೇಳಿದ ಪ್ರಕಾರ ಎಲ್ಲಾ ಕರೆಕ್ಟ್ ಐತಿ, ಖರೆ ಒಂದ್ ನೀವು ಎಚ್ಚರಿಕೆಯನ್ನ ವಹಿಸ್ಬೇಕಿಲ್ ಪಿ ರೇಷಿಯೋನಾಗ. ನಾ ನಿಮಗ ಅನ್ನಿ ತುಟ್ಟಿ ತೊಂದ್ರನು ನಡಿತೈತಿ, ಖರೆ ಅದ್ರದ ಅರ್ನಿಂಗ್ಸ್ ಸೇಲ್ಸ್ ಹೆಚ್ಚ್ ಹಾಕೊಂತಿರ್ಬೇಕಂತ ಹೇಳಿನಿ. ನೋಡ್ರಿ ವೀಕ್ಷಕರೇ, ಒಂದೊಂದ್ ಸೈಕ್ಲಿಕಲ್ ಕಂಪ್ನಿಗಳು ಇರ್ತಾವ. ಈಗ ನೋಡ್ರಿ ಬಿಸಿಲ್ಗಾಲ ಐತಿ, ಈಗ ಬಿಸಿಲ್ ಭಾಳ ಐತಿ. ಬಿಸಿಲ್ ಭಾಳ ಐತಂದ್ರ AC ಗಳ ಫ್ಯಾನ್ಗಳ ಸೆಲ್ ಭಾಳ ಆಗ್ತಾವ. ಈಗ AC ಫ್ಯಾನ್ ಅದು ಮಾರೋ ಕಂಪ್ನಿ, ಫ್ರಿಡ್ಜ್ ಅವೆಲ್ಲಾ ಮಾರೋ ಕಂಪ್ನಿಗಳ ಈದ್ ಕ್ವಾರ್ಟರ್ನಾಗ ಪ್ರಾಫಿಟ್ ಹೆಚ್ಚು ತೋರಿಸ್ತಾವ. ಅವ್ ಹೆಚ್ಚು ತೋರಿಸ್ತಾವ ನೀವು ಇತರ ಪ್ರಾಫಿಟ್ ಚಲೋ ಐತಂತ ತಗೊಳೋದಿಲ್ಲ. ಯಾವ ಕಂಪ್ನಿ ಕನ್ಸಿಸ್ಟೆನ್ಸಿಲೇನ ಪ್ರಾಫಿಟ್ ಗ್ರೋ ಮಾಡ್ತಿರ್ತಾವಲ್ಲ ರೀ, ಆ ಕಂಪ್ನಿ ಅಷ್ಟ ನೀವ ಇದ್ ಪ್ರಕಾರ ತಗೋಬೇಕಾಗ್ತೈತಿ, ಪಿ ಪ್ರಕಾರ. ತಿಳಿತ್ರಿ ವೀಕ್ಷಕರೇ? ಪಿ ಇದ್ರನು ನಡಿತೈತಿ, ಖರೆ ಅವತ್ತರದ ಅರ್ನಿಂಗ್ಸ್ ಕನ್ಸಿಸ್ಟೆನ್ಸಿಲೆ ಚಲೋ ಗ್ರೋ ಹಾಕೊಂತಿದ್ರ ನೀವು ಆ ಸ್ಟಾಕ್ ಗಳನ್ನ ತಗೋಬಹುದು. ತಿಳಿತ್ರಿ ವೀಕ್ಷಕರೇ? ನಿಮಗ್ ಪಿ ರೇಷಿಯೋ ಬಗ್ಗೆ ತಿಳಿದಿದ್ರ ಈ ವಿಡಿಯೋಗ್ ಲೈಕ್ ಮಾಡ್ರಿ, ಮತ್ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ನಾ ಈ ಚಾನಲ್ ಮೇಲೆ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ ವಿಡಿಯೋ ಹಾಕ್ತಿರ್ತೇನೆ. ಧನ್ಯವಾದಗಳು.